ಮಾಡಿ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಹಗರಣಗಳು ಶುರುವಾಗಿದೆ. ಬಹುಮುಖ್ಯವಾದಂಥ ಹಗರಣ ಅಂದರೆ ವಾಲ್ಮೀಕಿ ನಿಗಮದ ಹಗರಣ, ಬಹುಕೋಟಿ ಹಗರಣ. ಈ ಹಗರಣ ಎಷ್ಟು ಈ ಸರ್ಕಾರಕ್ಕೆ ಅಸಹ್ಯ ಆಗಿದೆ ಅಂದರೆ, ಆಗಬೇಕಿತ್ತು, ಸಾಮಾಜಿಕವಾಗಿ ಆಗಿದೆ, ಸಾರ್ವತ್ರಿಕವಾಗಿ ಆಗಿದೆ, ಆದರೆ ಸರ್ಕಾರಿ ವ್ಯವಸ್ಥೆ ಒಳಗಿದಾರಲ್ಲ ಇವ್ರಿಗೆ ಆಗಿತ್ತು ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಆಗಿದ್ರೆ ಕೂಡಲೇ ಆ ಸಂಬಂಧಪಟ್ಟಂಥ ಸಚಿವ ಏನಿದಾರಲ್ಲ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಯಾಕೆ ರಾಜೀನಾಮೆ ಕೊಡಬೇಕು ಅಂದರೆ, ಅತ್ಯಂತ ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ತನಿಖೆ ನಡಿಬೇಕು ಅಂದ್ರೆ ಸಂಬಂಧಪಟ್ಟಂಥ ಸಚಿವರು ರಾಜೀನಾಮೆ ಕೊಡಬೇಕು. ಇದು ಯಾವಾಗಲೂ ನಮ್ಮ ಈ ರಾಜಕೀಯ ವ್ಯವಸ್ಥೆಯಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ಸಚಿವರ ಮೇಲೆ ಆರೋಪಗಳು ಬಂದಾಗ ರಾಜೀನಾಮೆ ಕೊಡೋದು ಸಹಜ. ಈ ಹಿಂದೆ BJP ಸರ್ಕಾರದಲ್ಲಿ ಈಶ್ವರಪ್ಪರ ಮೇಲೆ ಬಂದಿತ್ತು, ಆವಾಗ ಅವರು ರಾಜೀನಾಮೆ ಕೊಟ್ಟರು, ತನಿಖೆ ಎದುರಿಸಿದರು. ಹೀಗೆ ಇದು ಈಗ ಇವ್ರಿಗೆ ಏನಂದರೆ, ಈಗ ಬಹುಕೋಟಿ ಹಗರಣ, ನಿಮಗೆ ಒಂದೇ ದಿನ ಮೀಟಿಂಗ್ ಆಗುತ್ತೆ, ಒಂದೇ ದಿನದಲ್ಲಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ, ಯಾರ್ಯಾರೋ ಅಕೌಂಟಿಗೆ ಜಮಾ ಆಗುತ್ತೆ. ನಿಮಗೆ ಒಂದು ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಒಂದು ದಿನದಲ್ಲಿ, ಒಂದೇ ದಿನದಲ್ಲಿ 40 ಕೋಟಿ ರೂಪಾಯಿ 8 ವೈಯಕ್ತಿಕ ಖಾತೆಗಳಿಗೆ ಜಮಾ ಆಗುತ್ತೆ. ಈಗ 9 IT ಕಂಪನಿಗಳಿಗೆ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಇರಲಿ, ಸರ್ಕಾರದ ದುಡ್ಡು, ಸರ್ಕಾರನ ಅದು ನಿಗಮ ಅಂದ್ರೆ ಸರ್ಕಾರ, ಆ ಸರ್ಕಾರದ ದುಡ್ಡು ಒಂದೇ ದಿನ 8 ವೈಯಕ್ತಿಕ ಅಕೌಂಟ್ಗಳಿಗೆ ಜಮಾ ಆಗತ್ತೆ ಅಂದರೆ ಇದು ಸರ್ಕಾರದ ವ್ಯವಸ್ಥೆ ಅಂದ್ರೆ ಎಂಥದಂತ. ಸೊ ಹೀಗಾಗಿ ಇದು BJPಗರಿಗೆ ಇದು ದೊಡ್ಡ ಅಸ್ತ್ರ ಆಗಿದೆ. ಇಡೀ ರಾಜ್ಯಾದ್ಯಂತ ಇವತ್ತು ಯುವ ಮೋರ್ಚಾ ಮತ್ತು ಬೇರೆ ಬೇರೆ BJPಯ ವಿಂಗ್ಗಳು ಇವತ್ತು ಸ್ಟ್ರೈಕ್ ಮಾಡಿದರು. ಯಾಕೆ ಅಂದರೆ, ಅವ್ರು ಕೇಳಿದ ಪ್ರಶ್ನೆ ಏನಂದರೆ, ಸಚಿವರೇ ನಿಮ್ಮ ರಾಜೀನಾಮೆ ಯಾವಾಗ? ಅವರು ರಾಜೀನಾಮೆ ಕೊಡದೇ ಇದ್ದರೆ ಮುಖ್ಯಮಂತ್ರಿಗಳೇ ಅವರ ವಜಾ ಯಾವಾಗ? ಇದು ಪ್ರಶ್ನೆ ಇವ್ರದ್ದು. ಆ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಇವತ್ತು ಬಹುತೇಕ ರಾಜ್ಯದಲ್ಲಿ BJP ಯುವ ಮೋರ್ಚಾಗಳು, ಬೇರೆ ಬೇರೆ ವಿಂಗ್ಗಳು ಸ್ಟ್ರೈಕ್ ಮಾಡಿದೆ. ಅದರಂತೆ ಗದಗದಲ್ಲಿ ಕೂಡ ಮಾಡಿದ್ದಾರೆ. ಆ ಗದಗದಲ್ಲಿ ಸ್ಟ್ರೈಕು ಮತ್ತು ಆ ಸಂಬಂಧಪಟ್ಟ ವಿಷಯಕ್ಕೆ ಏನು ವಿಧಾನ ಪರಿಷತ್ ಸದಸ್ಯ ಪ್ರೊಫೆಸರ್ ಸಂಕನೂರವರು ಉಳಿದವರು ಮಾತಾಡಿದ್ದಾರೆ. ಅದನ್ನು ನಿಮಗೆ ಈಗ ಕಾಣಿಸ್ತೀನಿ ನೋಡಿ. ಕಾಂಗ್ರೆಸ್ ಸರ್ಕಾರಕ್ಕೆ
ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಇವತ್ತು ಸರ್ಕಾರದೊಳಗೆ ಇವತ್ತು ಬಹುಕೋಟಿ ಹಗರಣ ಇವತ್ತು ಬಯಲಿಗೆ ಬಂದದ. ಈ ಬಹುಕೋಟಿ ಹಗರಣ ಏನು ವಾಲ್ಮೀಕಿ ನಿಗಮದೊಳಗೆ ಆಗ್ಯದ, ಇದನ್ನು ಬಯಲಿಗೆ ಎಳೆದವ್ರಿಗೆ ಬೇರೆ ಯಾರಲ್ಲ, ಆ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧೀಕ್ಷಕರಾದ ಚಂದ್ರಶೇಖರ್ನವರು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಡೆತ್ ನೋಟ್ ಒಳಗೆ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಇಲಾಖೆಯ ಸಚಿವರಾಗಿರ್ತಕ್ಕಂಥ ಇವತ್ತು ನಾಗೇಶ್ ಅವರೇನಿದಾರ, ಅವ್ರ ಹೆಸರು ಹೇಳಿಲ್ಲ ಅಷ್ಟ, ಸಚಿವರ ಮೌಖಿಕ ಆದೇಶದ ಮೇಲೆ ಇದು ಹಗರಣ ಆಗಿದೆ ಅಂತ. ಇಷ್ಟೆಲ್ಲ ಸಾಕ್ಷಿಗಳಿರುವಾಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ಇವತ್ತು ಬಹಳ ಖೇದದ ಸಂಗತಿ ಅಂದರೆ ಮುಖ್ಯಮಂತ್ರಿಗಳು ಕೂಡ ಅವನ್ನ ರಕ್ಷಣೆ ಮಾಡ್ತಿದ್ದಾರೆ. CID ಅಂದರು, ಮತ್ತು ಇವತ್ತು SIT ಅಂತಾರೆ. ಇದು ಎಲ್ಲ ಮುಂದಾಗ್ತಕ್ಕಂಥದ್ದು, ವೇಳೆಯನ್ನು ಏನು ಹಾಳು ಮಾಡ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀನಿ, ಇವತ್ತು ಅವ್ರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅವರೇ ಖುದ್ದಾಗಿ ಅವ್ರನ್ನ ಸಚಿವ ಸಂಪುಟದಿಂದ ತಕ್ಷಣ ವಜಾ ಮಾಡಬೇಕಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಗದಗ ಜಿಲ್ಲೆದ ಯುವ ಮೋರ್ಚಾ ಮತ್ತು ST ಮೋರ್ಚಾದ ಪರವಾಗಿ ನಾವೆಲ್ಲರೂ ಇಲ್ಲಿ ಒತ್ತಾಯ ಮಾಡ್ತಿದ್ದೀವಿ. ಇವತ್ತು ರಸ್ತಾರೋಕ ಮಾಡಿದ್ದೀವಿ, ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಾವು ರಸ್ತಾರೋಕವನ್ನು ಮಾಡಿದ್ದೀವಿ. ಸಿದ್ದರಾಮಯ್ಯರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಾರಂತ ಸ್ಪಷ್ಟ ಆಗ್ತದೆ. ಇದು ಪ್ರಾಮಾಣಿಕ ಸರ್ಕಾರ ಅಲ್ಲ, ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡಕತ್ತಿದ್ದಾರೆ ಇವರು ಪ್ರಾಮಾಣಿಕ ಸರ್ಕಾರ ಅಂತ ತಿಳ್ಕೊಂಡು ಇವತ್ತು ಸಿದ್ಧ ಮಾಡಬೇಕಾದ್ರೆ ವಜಾ ಮಾಡಲಿ. ಅವ್ರಂಕಾರ ಕೊಡೋದಿಲ್ಲ, ಮರ್ಯಾದೆ ಇಲ್ಲ, ಅವರಿಗೆ ನಾಚಿಕೆ ಇಲ್ಲ. ನಿಮ್ಮ ಸರ್ಕಾರದ ಮರ್ಯಾದೆ ಉಳಿಸ್ಕೋಬೇಕಾದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದಿಂದ ನಾಗೇಂದ್ರ ಅವ್ರನ್ನ ತಕ್ಷಣ ವಜಾ ಮಾಡಬೇಕು. ಇವತ್ತು ರಸ್ತಾರೋಕ ಮಾಡಿವಿ, ಇದು ಮುಂದೆ ಉಗ್ರ ಹೋರಾಟ ಪ್ರಾರಂಭ ಆಗ್ತದೆ. ಅವ್ರ ರಾಜೀನಾಮೆ ಕೊಡೋ ಮಟ್ಟ ನಾವು ಮಾಡ್ತೀವಿ. ನೋಡಿ, ಈಶ್ವರಪ್ಪ ಅವರು ಇಂಥದ್ದೇ ಹಗರಣ ಬಂದಾಗ ರಾಜೀನಾಮೆ ಕೊಟ್ಟರವರು, ಇವರ ಹೋರಾಟ ಮಾಡಿದ್ರಲ್ಲ ಕಾಂಗ್ರೆಸ್ದವರು ವಿರೋಧ ಪಕ್ಷದಾಗಿದ್ದಾಗ ನಮಗೆ 40% ಸರ್ಕಾರ ನಮಗೆ ಆರೋಪ ಮಾಡಿದ್ರಲ್ಲ. ಇವತ್ತು ಇವರು ಸಿದ್ದರಾಮಯ್ಯರು ಉತ್ತರ ಕೊಡಲಿ, ತಮ್ಮ ಸರ್ಕಾರದಾಗ ಆಗ್ಯದಲ್ಲ, ಉತ್ತರ ಕೊಡಲಿ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದೊಳಗೆ ಹೋರಾಟ ನಡೆದದ, ನಾವು ಬಿಡುದಿಲ್ಲ. ರಾಜೀನಾಮೆ ಕೊಡೋ ಮಟ್ಟ ನಮ್ಮ ಹೋರಾಟ ಮುಂದುವರಿತದೆ, ನಾವು ಬಿಡಂಗಿಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಥರ ನಡೀತಿದೆ, ನಿನ್ನೆ ನಮ್ಮ ಪಕ್ಷದ ಯುವ ಮೋರ್ಚಾಯಿಂದ ಒಂದು ಕರೆ ಕೊಟ್ಟಾಗ ಒಂದು ಪ್ರತಿಭಟನೆ ಮಾಡ್ರಿ ಅಂತ ಹೇಳಿದರು. ನಾವು ಜಿಲ್ಲಾ ಮಟ್ಟದಾಗ ಇದು 1ನೇ ಪ್ರತಿಭಟನೆ ರಸ್ತೆ ತಡೆ ಮುಖಾಂತರ ಮಾಡಿದ್ವಿ. ಅಕಸ್ಮಾತಾಗಿ ಇವತ್ತೇನಾರು ಆಗಲಿಲ್ಲ, ನಾಳೆ ಏನಾರು ಆಗಲಿಲ್ಲ ಅಂದ್ರೆ ರಾಜೀನಾಮೆ ಅವರು ಅಕಸ್ಮಾತ್ ಕೊಡಲಿಲ್ಲ, ತಮ್ಮ ಏನು ಹಠನ ಸಾಧಿಸ್ಕೊಂಡು ಹೊಂಟಾರ ನಾಗೇಂದ್ರ ಅವರು, ಅತ್ಯಂತ ಭ್ರಷ್ಟ ಒಬ್ಬ ಸಚಿವರು ಅವರು. ಎಷ್ಟು ನಾಚಿಕೆಡ್ ಅಂದ್ರೆ, ಒಬ್ಬ ಯೂನಿಯನ್ ಬ್ಯಾಂಕ್ನವರು RBIಗೆ ಲೆಟರ್ ಬರೀತಾರಂದ್ರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತೇಳಿ ಯೂನಿಯನ್ ಬ್ಯಾಂಕ್ದವ್ರು RBIಗೆ ಬರೀತಾರಂತೆ. 10 ಕೋಟಿಕ್ಕಿಂತ ಜಾಸ್ತಿ ಹಗರಣ ಆತಂದ್ರೆ ಯಾವ್ದಾರ ಬ್ಯಾಂಕ್ದಾಗ ಅದು CBI ಅವ್ರಿಗೆ ಕೊಡ್ಬೇಕಂತ ಈಗಾಗಲೇ ನಿರ್ದೇಶನ ಐತಿ. ಆದರೂ ಸಹಿತ ನಮ್ಮ ಮುಖ್ಯಮಂತ್ರಿಗಳು SIT ತೆಗೆದು ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ಐತಲ್ಲ, ಅತ್ಯಂತ ಅಪಾಯಕಾರಿ. ಮತ್ತೊಬ್ಬ ಭ್ರಷ್ಟ ಸಚಿವರಿಗೆ ಅವ್ರು ರಕ್ಷಣೆ ಕೊಡತ್ತಾರೆ. ಅದಕ್ಕೆ ಇವತ್ತು ಟ್ರೈಲರ್ ಐತೆ. ಅಕಸ್ಮಾತ್ ಇನ್ನೊಮ್ಮೆ ಇವತ್ತು ನಾಳೆ ಆಗಲಿಲ್ಲ ಅಂದ್ರೆ ಪ್ರತಿ ತಾಲೂಕು ಒಳಗೆ, ಪ್ರತಿ ಮಂಡಳದಾಗ ಅತ್ಯಂತ ಉಗ್ರ ಹೋರಾಟ ಯುವ ಮೋರ್ಚಾದಿಂದ ಮಾಡಕ್ಕೆ ನಮ್ಗೆ ಕರೆ ಐತೆ. ವೀಕ್ಷಕರೇ, ನೋಡಿದ್ರಲ್ಲ, ಬಹುಕೋಟಿ ಹಗರಣ ಇದೆ. ಇಲ್ಲಿ ಯಾರು ಒಬ್ಬ ಮನುಷ್ಯ, ಒಬ್ಬ ಅಧೀಕ್ಷಕ, ಆ ನಿಗಮದಲ್ಲಿ ಕೆಲಸ ಮಾಡೋ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅನ್ನೋರು ಸ್ವತಃ ಡೆತ್ ನೋಟ್ ಬರೆದು ಸಂಬಂಧಪಟ್ಟಂತ ಅಂದರೆ ಸಚಿವರು, ಮಂತ್ರಿಗಳು ಮೌಖಿಕ ಆದೇಶ ಮಾಡಿದ್ರು, ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಡೆತ್ ನೋಟದಲ್ಲಿ ಅವರು ಅದನ್ನು ಬರೀತಾರೆ ಅಂದರೆ ಇನ್ನೆಂಥ ಸಾಕ್ಷಿ ಬೇಕು? ಮಂತ್ರಿ ಅಂದರೆ ಅವರೇನಾ ಅನ್ನುವಂಥ ಪ್ರಶ್ನೆ ಕೇಳ್ತಿರಲ್ಲ. ಮಂತ್ರಿ ಇಟ್ ಇಸ್ ನೋಯಿಂಗ್ ಎಲ್ಲ ಇದೆ. ಆ ಸಂಬಂಧಪಟ್ಟ ಇಲಾಖೆ ಸಚಿವರೇ ಅಂತ ಅರ್ಥ ಆಗತ್ತಿಲ್ಲ. ಕೂಡಲೇ ಅವ್ರನ್ನ ವಜಾ ಮಾಡಬೇಕಿಲ್ಲ ಸಚಿವ ಸಂಪುಟದಿಂದ. ಇಲ್ಲ, ಆ ಮನುಷ್ಯನಿಗೆ ಅವರು ಸಂಕ್ರೂರು ಹೇಳಿದಲ್ಲ, ನಾಚಿಕೆ, ಮಾನ ಮರ್ಯಾದೆ, ಗೌರವ, ಆ ಮಂತ್ರಿಗಿರಿಗೆ ಏನಾರ ಒಂದು ಕಿಮ್ಮತ್ತು, ಬೆಲೆ ಇದ್ದರೆ ಕೂಡಲೇ ಅವರು ರಾಜೀನಾಮೆ ಕೊಡ್ತಾರೆ. ಇದು ಏನಿಲ್ಲ ಅಂದರೆ ಅದಕ್ಕೆ ಹೇಳ್ತಾರಲ್ಲ, ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಹೇಳಿದ್ದಾರೆ, ಲಜ್ಜೆಗೆಟ್ಟ ಬಂಡಗೆಟ್ಟ ಸರ್ಕಾರ ಇದು.
ಇವ್ರಿಗೆ ಏನಿಲ್ಲ. ಮತ್ತೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇವತ್ತು, ನಾವು ಯಾರನ್ನು ರಕ್ಷಣೆ ಮಾಡುವಂಥ ಪ್ರಮೇಯ ಇಲ್ಲ, ಕಾನೂನುಬದ್ಧವಾಗಿ ನಾವು ಇದು ತನಿಖೆ ನಡೆಸ್ತೇವೆ. SIT ಕೊಟ್ಟಿರುತ್ತ ಕಾನೂನುಬದ್ಧ ಇದು ಬಹುಕೋಟಿ ಹಗರಣ. ಒಂದು ಯೂನಿಯನ್ ಬ್ಯಾಂಕ್ನಲ್ಲಿ 50 ಕೋಟಿ ಹಗರಣ, ಇದು 10 ಕೋಟಿ ಮೇಲೆ ಆದರೆ CBI ಕೊಡಬೇಕು, ಆಟೋಮೆಟಿಕ್ ಹೋಗುತ್ತೆ, ಅದು ಪ್ರಶ್ನೆ ಬೇರೆ. ಆದರೆ ಈ ವ್ಯವಸ್ಥೆಗಳು ಬೇಕಲ್ಲ. ಈ ಸರ್ಕಾರ ಅಂದರೆ ಏನು, ಜನರಿಗೆ ಏನು ನಿಮ್ಮ ನೈತಿಕತೆಯನ್ನು ಏನು ತೋರಿಸ್ತೀರಿ, ಏನು ಬಿಂಬಿಸಕ್ಕೆ ಹೊರಟಿರಿ ನೀವು ಅಂತ. ಈ ಒಂದು ವರ್ಷದ ಅವಧಿ ಒಳಗೆ ಏನೇನೆಲ್ಲ ನಡೀತು ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ, ಯಾಕೆ ಹೀಗೆ ಆಗ್ತಾ ಇದೆ? ಈಗ ವಾಲ್ಮೀಕಿ ನಿಯಮದ ಬಹುಕೋಟಿ ಹಗರಣ. ಇನ್ನೊಂದಿದೆ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಳಗೆ ಅದರ ಅಧ್ಯಕ್ಷ ಡಾಕ್ಟರ್ ಶಾಂತ್ ತಿಮ್ಮಯ್ಯ ಅವರು ಜಾಹೀರಾತು ಕೊಡುವ ಹೆಸರಿನಲ್ಲಿ, ಪ್ರಚಾರದ ಜಾಹೀರಾತು ಕೊಡುವ ಹೆಸರಿನಲ್ಲಿ ಹಗರಣ ಮಾಡಿದ್ದಾರೆ. ಅವರನ್ನು ನೀವು ವಜಾ ಮಾಡಿದ್ದೀರಿ. ಡಾಕ್ಟರ್ ಶಾಂತ್ ತಿಮ್ಮಯ್ಯ ಇವರನ್ನು ವಜಾ ಮಾಡಿದ್ರಿ. ಇವರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು. ಮತ್ತು ಇಲ್ಲಿ ವಾಲ್ಮೀಕಿ ನಿಗಮದೊಳಗೆ ಎಷ್ಟು ರೀ ಅದು SC ST, ಆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆ ಸಂಬಂಧಪಟ್ಟ ಜನಾಂಗಕ್ಕೆ ಸಲ್ಲಬೇಕಾದಂಥ ದುಡ್ಡನ್ನು ಒಂದೇ ದಿನ ಈ ನಿಮ್ಮ ಟ್ರಾನ್ಸಾಕ್ಷನ್ ಮಾಡ್ತೀರಿ ಅಂದರೆ, ಅದು ವೈಯಕ್ತಿಕವಾಗಿ 8 ವೈಯಕ್ತಿಕ ಖಾತೆಗಳಿಗೆ 40 ಕೋಟಿ ಒಂದೇ ದಿನ ಜಮಾ ಆಗುತ್ತೆ. ಇದು ಹೆಂಗಿದು ಸರ್ಕಾರ? ಏನಿದು ಭ್ರಷ್ಟತೆ? ಮತ್ತು ಇಂಥ ಹಗರಣ ಬಂದಾಗೂ ಆ ಸಂಬಂಧಪಟ್ಟ ಸಚಿವನು ವಜಾ ಮಾಡದೇ ಇರಿದ್ರೆ, ಮತ್ತು ಈ BJP ಪ್ರತಿಪಕ್ಷಗಳು ಜನರು ಚೀತು ಅನ್ನೋದಿಲ್ಲ, ಬೀದಿಗಿಳಿಯೋದಿಲ್ಲ. ಈ ನಿಮ್ಮನಿ ರಕ್ಷಣೆ, ಅದಕ್ಕೆ ಅವ್ರು ಹೇಳ್ತಾರೆ ಭ್ರಷ್ಟರ ರಕ್ಷಣೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಇದ್ರಾಗ ಅವರು ಶಾಮೀಲ್ ಇದ್ದಾರೆ. ಆಡಳಿತ ಪಕ್ಷದ ಎಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿರುವಂಥ ಕೆಲವು CM, DCM ಎಲ್ಲರೂ ನೀವು, ಯಾಕಂದರೆ ನೀವು ಬಚಾವ್ ಮಾಡುವಂಥ ಇದೇನೈತಿ, ನೀವು ಆ ಹಗರಣದಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರದೇ ಇದ್ದರೆ ಕೂಡಲೇ ಅವ್ರನ್ನ ವಜಾ ಮಾಡಬೇಕಾ, ಅಥವಾ ಆ ಮನುಷ್ಯ ಕಡೆ ರಾಜೀನಾಮೆ ತಗೋಬೇಕಾ? ಈ ತನಿಖೆ ಸಂಸ್ಥೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಪಾರದರ್ಶಕವಾಗಿ ಆಡಳಿತ ಮಾಡಬೇಕು, ತನಿಖೆ ನಡೆಸಬೇಕು ಅಂದರೆ ಇವರೆಲ್ಲ ಪ್ರಭಾವ ಬೀರೋದನ್ನು ಕಡಿಮೆ ಆಗಬೇಕಾದ್ರೆ ಇವ್ರು ವಜಾಗೊಳಿಸ್ಬೇಕು, ಸಚಿವ ಸ್ಥಾನ ತೆಗಿಬೇಕು, ಸೂಚನೆ ಏನಾರು ಕೊಡಬೇಕು ನೀವು. ಇಲ್ಲ ಅವ್ರಿಗಂತರೂ ಅದು ಆಸೆ ಅಲ್ಲ, ಆಕಾಂಕ್ಷೆಗಳು ಏನು, ಕುರ್ಚಿ ಆಸೆ, ಅದೂ ಬೇಕು, ಇದೂ ಬೇಕು, ಭ್ರಷ್ಟತೆನೂ ಬೇಕು, ಪ್ರಾಮಾಣಿಕ ಅನಿಸ್ಕೋಬೇಕು. ಏನು ಮಾತದು, ನೈತಿಕತೆಯ ಮಾತುಗಳು ಬೇರೆ. ಏನು ರಾಜಕಾರಣದ ವ್ಯವಸ್ಥೆ, ಕರ್ನಾಟಕದ ವ್ಯವಸ್ಥೆಯಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಯಾರು ನಂಬುತ್ತವೆ, ಯಾರನ್ನು ನಂಬಬೇಕು, ಯಾವ ಪಕ್ಷದ ನಂಬಬೇಕಂತ ಜನ ಎಲ್ಲ ಹಗರಣ ಹಗರಣ ಹಗರಣ, ಹಣ ಹಣ, ದುಡ್ಡು, ಅಧಿಕಾರ, ಅಂತಸ್ತು, ಕುರ್ಚಿ, ದಾಹ, ಜನರ ದುಡ್ಡು, ತೆರಿಗೆ ದುಡ್ಡು ಲೂಟಿ ಮಾಡೋದ, ಭ್ರಷ್ಟತೆ. ಅವ್ರು ಬಂದಾಗ ಇವ್ರು ಭ್ರಷ್ಟ ಅನ್ನೋದು, ಇವ್ರು ಬಂದಾಗ ಅವ್ರು ಭ್ರಷ್ಟ ಅನ್ನೋದು, ಎಲ್ಲರೂ ಭ್ರಷ್ಟನೇ ಅಂತ ಜನ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಏನು ಮಾಡ್ತಾ ಇದೆ? ಇಷ್ಟು ದೊಡ್ಡದಾದಂಥ ಬರೀ ಸ್ಟ್ರೈಕ್ ಮಾಡಿದ್ರೆ ಆಗತ್ತಾ? ಇವತ್ತು ಈಶ್ವರಪ್ಪನವರು ಅವ್ರ ಮೇಲೆ ಆರೋಪ ಬಂದಾಗ ಇಡೀ ವಿಧಾನಸಭಾದೊಳಗೆ ಅಧಿವೇಶನದೊಳಗೆ ಎಂಥ ಮಾತುಗಳನ್ನು ಆಡಿದರು. ಇದೇ CM, ಇದೇ DCM. ಇವತ್ತು ನಿಮ್ದು ಎಂಥ ಬಹುಕೋಟಿ ಹಗರಣ. ಈ ಹಗರಣದಲ್ಲಿ ಆ ಸಂಬಂಧಪಟ್ಟ ಸಚಿವನ ರಾಜೀನಾಮೆ ತೊಗೊಳಕ್ಕಾಗಲ್ಲ, ಇಲ್ಲ ಕಿತ್ತೊಗಿಬೇಕಾ, ವಜಾನರಗೊಳಿಸ್ಬೇಕಾ? ಆ ಪುಣ್ಯಾತ್ಮ ಮಾನ ಮರ್ಯಾದೆ ಐತಿಲ್ಲ ಗೊತ್ತಿಲ್ಲ. ಇದು ಚರ್ಚೆ ನಡೆದಿದ್ದು, ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಸಾರ್ವತ್ರಿಕ ಚರ್ಚೆ ಆಗ್ತಾ ಇದೆ. ಇಂಥ ಬಹುಕೋಟಿ ಹಗರಣ, ಒಂದೇ ದಿನದಲ್ಲಿ ಮೀಟಿಂಗು, ಒಂದೇ ದಿನದಲ್ಲಿ ನಿರ್ಣಯ, ಒಂದೇ ದಿನದಲ್ಲಿ ಟ್ರಾನ್ಸಾಕ್ಷನ್ನು, ಒಂದೇ ದಿನದಲ್ಲಿ 8 ಖಾತೆಗಳಿಗೆ, ವೈಯಕ್ತಿಕ ಖಾತೆಗಳಿಗೆ ಹಣ ಜಮಾ, 95 ಕೋಟಿ, 94 ಕೋಟಿ, 187 ಕೋಟಿ. ಏನಿದು ಕೋಟಿ ಕೋಟಿ? ಇಂಥ ದೊಡ್ಡ ಹಗರಣವನ್ನು ಇಷ್ಟು ಸರಳವಾಗಿ ನೀವು ಈಸಿಯಾಗಿ ತಗೊಂತೀರಿ. ಅದರ ಬಗ್ಗೆ SIT ಕೊಡ್ತೀನಿ. ನಿಮ್ಮ ಮೈಂಡ್ ಸೆಟ್ SITಗೆ ಸೀಮಿತ ಆಗಿಬಿಟ್ಟಿದಲ್ಲ, ಅಂದರೆ ನಿಮ್ಮ ಕಂಟ್ರೋಲಾಗಿ ಇರುತ್ತಲ್ಲ, ರಾಜ್ಯ ಸರ್ಕಾರ ಸಹ ಕಂಟ್ರೋಲ್ನಾಗ. ಸೊ ಹಾಗಲ್ಲ, CBI ಕೊಡಿ, ತನಿಖೆ ಪ್ರಾಂಜಲವಾಗಿ ತನಿಖೆ ನಡೀಲಿ, ಪ್ರಾಮಾಣಿಕವಾಗಿ ತನಿಖೆ ನಡೀಲಿ, ಹಗರಣಗಳು ಹೊರಗೆ ಬರಲಿ. ಅದರ ಆ ಪಾಪ ಮನುಷ್ಯ ಚಂದ್ರಶೇಖರ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಆಮೇಲೆ ಅವ್ರ ಹೆಂಡತಿ ಇವತ್ತು ಪಾಪ ಆರೋಗ್ಯ ಹದಗೆಟ್ಟಿದೆ. ಇಂಥ ಒಂದು ವ್ಯವಸ್ಥೆ ಆಗಲೇ ಈ 1-2-3 ಮಂದಿನ ಸಸ್ಪೆಂಡ್ ಮಾಡಿದ್ರಿ. ಸಸ್ಪೆಂಡ್ ಅಲ್ಲ, ಈ ಹಗರಣದ ಸಿಕ್ಕಾಗ ಡಿಸ್ಮಿಸ್ ಮಾಡಬೇಕು. ನೀವು ಸಸ್ಪೆಂಡ್ ಮಾಡಿದ್ರೆ 75% ಅವ್ರಿಗೆ ದುಡ್ಡು ಬರುತ್ತೆ, ಪಗಾರ ತಿನ್ಕೊಂತ ಕುಂದಿರ್ತಾರೆ. ಅವ್ರು ಈ ಹಣ ಹೊಡೆದಿರ್ತಾರೆ, ಮತ್ತು ಆರಾಮ್ ಕುಂತ ಆ ಹಣ ಬರ್ತಾವೆ, ಪಗಾರ ತಿಂತಾವು, ಮಜಾ ಮಾಡ್ತಾವೆ, ಮತ್ತು ಪ್ರಮೋಷನ್ ಸಿಗ್ತಾವೆ. ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಜನ ಮರ್ತು ಬಿಡ್ತಾರೆ. ಡಿಸ್ಮಿಸ್ ಮಾಡಬೇಕು.
ಲೋಕಾಯುಕ್ತ ಸಿಕ್ಕಾಗ, ಲಂಚದ ಹಗರಣದಲ್ಲಿ ಸಿಕ್ಕಾಗ, ಭ್ರಷ್ಟತೆ ನಡೆದಾಗ ಅವ್ರ ಮೇಲೆ ಕರೆಕ್ಟಾಗಿ ತನಿಖೆ ನಡೆದು ಸೂಕ್ತ ಕ್ರಮ ಆದಾಗ ಡಿಸ್ಮಿಸ್ ಮಾಡಬೇಕು, ಅವ್ರಿಗೆ ಯಾವ ಸೌಲಭ್ಯ ಕೊಡಬಾರ್ದು. ಅಂದರೆ ಇಂಥ ಹಗರಣಗಳು ಕಡಿಮೆ ಆಗ್ತಾವೆ, ಅಧಿಕಾರಿಗಳ ಭ್ರಷ್ಟತೆ ಕಡಿಮೆ ಆಗತ್ತೆ. ದುಡ್ಡು, ಬರೀ ದುಡ್ಡು, ಅಧಿಕಾರಿಗಳಿಗೆ ಸೇವೆ ಮಾಡೋಕ್ಕೆ ಬರ್ತೀರಿ, ಪಗಾರ ತೊಗೊಳಕ್ಕೆ ಬರ್ತೀರಿ, ಮಾನ ಮರ್ಯಾದೆ ಬೇಕಲ್ಲ. ಆ ಮನೆತನದ ಗೌರವ ಏನು? ನಿಮ್ಮ ಮನೆತನದ ಗೌರವ ಏನು? ಕೆಲವು ಲೋಕಾಯುಕ್ತಕ್ಕೆ ಸಿಗ್ತಾರಲ್ಲ, ಏನಾಗತ್ತೆ ನಿಮ್ಮ ಮನೆತನದ ಗೌರವ? ಮಕ್ಕಳು ಏನಂತ ಮುಖ ಎತ್ತಿ ತೋರಿಸ್ಬೇಕು? ಮಾಧ್ಯಮಗಳಲ್ಲಿ ಬಂದುಬಿಡ್ತಾವೆ. ನೀವೇನು ಎಷ್ಟೇ ಪ್ರಾಮಾಣಿಕವಾಗಿ ಮಾಡಿದರೂ ಕೂಡ ಒಂದೆಲ್ಲರೂ ಸಿಕ್ಕಾಕೊಂಡ್ಬಿಟ್ರೆ, ಅಪಿತಪ್ಪಿ ಸಿಕ್ಕಾಕೊಂಡ್ಬಿಟ್ರೂ ಕೂಡ ಅದೊಂದು ಎಲ್ಲ ಪೂರ್ತಿ ನಿಮ್ಮ ಕಪ್ಪುಚ್ಚಿಕೆ. ಹಾಗಾಗಿ ಇಂಥ ಹಗರಣಗಳು ಬಂದಾಗ ಸರ್ಕಾರ ಎಚ್ಚೆತ್ತುಕೊಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಈ ಬಗ್ಗೆ ಕ್ರಮ ತಗೊಂಡು ಆ ಸಂಬಂಧಪಟ್ಟ ಸಚಿವರು, ನೀವು ಅವರು ತನಿಖೆ ಮಾಡಿರಿ, ಅವರು ಪ್ರಾಮಾಣಿಕರಂದ್ರೆ ಮುಂದೆ ಅವ್ರಿಗೆ ಸಚಿವ ಸ್ಥಾನ ಕೊಡಿ. ಈ ಮೊದಲು ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸ್ರಿ, ಅವರ ರಾಜೀನಾಮೆ ಕೊಡಲಿ ಅಂತ ಬಿ ಜೆ ಪಿಯವರು ಇವತ್ತು ಬೀದಿಗಿಳಿದಿದ್ದಾರೆ. ಇದು ಇಂಥ ಹಗರಣವನ್ನು ಹಗುರವಾಗಿ ತಗೋಬಾರ್ದು. ಸರ್ಕಾರ ಬಹಳ ಜಾಗೃತಿಯಿಂದ, ಎಚ್ಚರಿಕೆಯಿಂದ, ಜನರ ದುಡ್ಡಿದು, ಒಂದು ನಿಗಮದ ದುಡ್ಡು ಆ ಜನಾಂಗಕ್ಕೆ ಅನ್ಯಾಯ ಮಾಡ್ದಂಗೆ ಲೂಟಿ ಮಾಡೋದ, ಕೋಟಿ ಕೋಟಿ, ಬಹುಕೋಟಿ. ಸೊ ಕೂಡಲೇ ಎಚ್ಚೆತ್ತುಕೊಟ್ಟು ಸರ್ಕಾರ ಈ ಬಗ್ಗೆ ನ್ಯಾಯಯುತವಾದಂಥ ತನಿಖೆ ಆಗಬೇಕು. ಅಂದರೆ ಸಂಬಂಧಪಟ್ಟಂಥ ಸಚಿವರನ್ನು ವಜಾಗೊಳಿಸಬೇಕು. ತನಿಖೆಗೆ ಅತ್ಯಂತ ಉತ್ತಮವಾದಂಥ ಒಂದು ಸ್ಪಂದನೆ ನೀವು ಸರ್ಕಾರ ಮಾಡಬೇಕು. ಅಂದರೆ ಇವತ್ತು SIT ಕೂಡ ಗೌರವ ಬರುತ್ತೆ, ನಿಮಗೂ ಗೌರವ ಬರುತ್ತೆ. CBI ಕೊಡಿ, CID ಕೊಡಿ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕೆ SITಗೆ ಬೇಡ ಅಂತಾರೆ? ಸರ್ಕಾರ ಆಧೀನದಲ್ಲಿ ಇರ್ತಿದೆ. ಸೊ ಹಾಗಾಗಿ ನೀವು ಹಸ್ತಕ್ಷೇಪ ಮಾಡ್ಬೋದು ಅಂತ, ಅದಕ್ಕಾಗಿ CBI ಕೊಡಿ ಅಂತ. ಅದು ಈಗ ಹೋಗುತ್ತೆ. ಇದು ಈ CBI ಕೇಸ, ಇದು ಆ ಪ್ರಶ್ನೆ ಬೇರೆ. ಆದರೆ ಸರ್ಕಾರ ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸಚಿವರನ್ನು ವಜಾಗೊಳಿಸಿ, ಇಲ್ಲ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಂಡು, ಏನು ಈ ಬಹುಕೋಟಿ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಆಗಿದೆಯಲ್ಲ, ಈ ಹಗರಣ ಪರಿಶುದ್ಧವಾಗಿ ತನಿಖೆ ಆಗಲಿಕ್ಕೆ ಸರ್ಕಾರ ತನಿಖೆ ಮಾಡಲಿಕ್ಕೆ SITಗೆ ಅಥವಾ CBI ಅವಕಾಶ ಮಾಡಿಕೊಡಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮನ್ನ ನಮಸ್ಕಾರ.